ಹಲೋ. ಹ್ಞೂ ನಾವು ಆರಾಮದೀವ, ನೀವು ಆರಾಮದಿರಿ? ಹಾಂ ಹೇಳುವ. ಹ್ಞೂ ಇಲ್ಲಿ ಎಲ್ಲ ಆರಾಮೈತಿ ನೋಡುವ. ಹಾಂ ನಿನ್ನ ಮಗುಗೆ ನೌಕರಿ ಬಂತಾ? ಅವ್ವ ಚಲೋ ಆತು ಬಿಡುವ, ಎಲ್ಲ ಚಲೋ ಆತು. ಎಲ್ಲ ಎಲ್ಲ ಬರೋಬ್ಬರ ಐತಿ. ಹ್ಞೂ ನನ್ನ ಮಕ್ಳ ಅದಾರ ಇಲ್ಲೇ ಅದಾರ. ಅದಾರ ಇಲ್ಲೇ ಮಾಡತ್ತಾರ. ಇನ್ನೂ ಓದಾತಾರ ನನ್ನ ಮಕ್ಳ, ಮಾಡ್ತಾರ. ಸರಿ ಎಲ್ಲ ಆರಾಮಿರ್ಯಾ? ಹಾಂ ಇಡ್ಲ್ಯಾ? ಬಾಯ್, ಇಡ್ತೀನಿ ನೋಡು. ಅಲ್ಲ, ಊರ್ ಮಂದಿಗೆಲ್ಲ ನೌಕರಿ ಬರಾತೈತಿ, ನನ್ನ ಮಕ್ಳು ಏನ್ ಮಾಡಕತ್ತಾರ ಇವ್ರು ಅನ್ಬೇಕು. ಬರೇ ಮನ್ಯಾಗ ಮೊಬೈಲ್ ನೋಡ್ನ್ಯಾ, ರೀಲ್ಸ್ ನೋಡ್ನ್ಯಾ, ಇಂಥದ್ರಾಗ ಇರ್ತಾರ. ಇವ್ರಿಗೊಂದು ತಡೀನಿ, ಒಂದು ಓದುದಿಲ್ಲ, ಒಂದು ಬರೀದಿಲ್ಲ. ಊರ್ ಮಂದಿಗೆಲ್ಲ ನೌಕರಿ ಬರಕತ್ತಾವು, ನನ್ನ ಮಕ್ಳಿಗೆ ಬರೋಬ್ಬರ ಮಾಡ್ತೀನಿ. ಅವ್ರಿಗೆ ನೌಕರಿ ಮಾಡ್ಕೋರಿ ಅಂತ ಹೇಳ್ತೀನಿ. ಓದುದಿಲ್ಲ, ಬರೆಯೋದಿಲ್ಲ. ಏನಿದೆಲ್ಲ ನಿಖಿತಾ, ಸುಷ್ಮಿತಾ, ಏನಿದೆ ಮನಿ ಎಲ್ಲ ತಿಪ್ಪಿ ಮಾಡಿರೇನ? ಹಿಂಗ್ಯಾಕೆ ಎಲ್ಲ ಕಡೆ ಹರವಂತಿರಿ? ಎಷ್ಟು ಗಲೀಜ್ ಮಾಡಿರಿ ನೋಡ. ಏನಿಲ್ಲ ಅಮ್ಮ, ಸುಮ್ನೆ ಕೂತಿದ್ವಿ ಮಾತಾಡ್ತಾ. ಏನ್ ಗೊತ್ತಾಗಂಗಿಲ್ಲ ನಿಮಗ? ನೋಡು ಮನಿ ಎಲ್ಲ ಹೆಂಗ್ ತಿಪ್ಪಿ ಮಾಡಿರಿ. ಮೊದಲ ಏನಾದ್ರು ನೌಕರಿ ಹುಡ್ಕ್ಯಾಡ್ ತಗೋರಿ, ಇದನ್ ಪುಸ್ತಕ ಹಿಡೀರಿ, ಏನಾರ ಒಂದ್ ನೌಕರಿ ಮಾಡ್ರಿ. ಆ ಶಾಂತವನ್ ಮಗಗ ನೌಕರಿ ಬಂದೈತ, ಫೋನ್ ಬಂದಿತ್ ನನಗ. ಊರ್ ಮಂದಿಗೆಲ್ಲ ನೌಕರಿ ಬಂದಾವ, ನಿಮ್ಗೊಂದ್ ನೌಕರಿ ಹುಡ್ಕ್ಯಾಡೋದು ಗೊತ್ತಾಗಂಗಿಲ್ಲ. ನೌಕರಿ ಸಿಗುತ್ತಮ್ಮ. ಏನಮ್ಮ ನೌಕರಿ ಸಿಗ್ತದ? ಮೊಬೈಲ್ನಾಗ ನೌಕರಿ ಹುಡ್ಕ್ಯಾಡ್ರಿ, ಯಾವ್ದಾರ ನೌಕರಿ ಜಾಬ್ ಹುಡ್ಕ್ಯಾಡ್ಕೊಂಡ್ ಜಾಬ್ ಮಾಡ್ಕೋರಿ. ಇದೆಲ್ಲ ಕ್ಲೀನ್ ಮಾಡ್ರಿ, ಬರಾಬರ ನೋಡ್ರಿ. ಒಂದಿಟ್ಟು ಬುದ್ಧಿನೇ ಇಲ್ಲ, ಎಲ್ಲ ಕಸ ಮಾಡ್ಕೊಂಡ್ ಅಡ್ಡಾಡ್ತಾವ. ನೋಡ್ತೀವಿ. ಏನಾತ ಹಡದ್ನೆ ಯಾರಿಗ ಗೊತ್ತ? ಪಟ ನೌಕರಿ ಹುಡ್ಕ್ಯಾಡ್ಕೋರಿ, ಯಾವ್ದಾರ ಒಂದು ನೌಕರಿ ಅಂತ. ನೌಕರಿ ಬಿಡಾಕವೆಲ್ಲ. ಅಲ್ಲ, ನಿಮ್ಗೆ ಏನ್ ಹೇಳಿದ್ರೆ ತಿಳಿತೇ ಇಲ್ಲೋ? ನೌಕರಿ ಹುಡ್ಕ್ಯಾಡ್ಕೋತೀರ ಇಲ್ಲೋ? ಮತ್ ಮೊಬೈಲ್ ರೀಲ್ಸ್ ಹತ್ತೀರಿ. ಅಮ್ಮನ ಹತ್ರ ಬರೀ ಬೈಸ್ಕೊಳ್ಳೋದೇ ಆಯ್ತು. ಒಂದ್ ಜಾಬ್ಗೋಸ್ಕರ ಇಷ್ಟೊಂದು ಬೈಸ್ಕೋಬೇಕಾ? ಕಾಲ್ ಮಾಡು, ಮನೆ ಯಾವ್ದೋ ಕಾಲ್ ಇತ್ತಲ್ಲ. ಅಲ್ಲ, ಯಾವಂಗೋ ಜಾಬ್ ಸಿಕ್ಕದ ಅಂತ ಸಿಗಲ್ವಾ? ಮಾಡ್ತೀನಿ ಇರು. ಬೇಗ ಮಾಡು ಇರಕ್ಕ. ಹಲೋ. ಹಾ ಸರ್, ಪೇಪರ್ ಒಳಗ ಜಾಬ್ ರಿಕ್ವೈರ್ಮೆಂಟ್ ಅಂತ ಬರ್ದಿತ್ತು. ಹಾ ಹೌದು ಸರ್. ಯಾವ ಪೊಸಿಷನ್ ಸರ್ ನಿಮ್ದು? HR. ಸ್ಯಾಲ್ರಿ ಎಷ್ಟು ಸರ್? 28,000. ಏನಕ್ಕೆ ಸಾಲತ್ತೆ? 4 ಪೀಸ ತಿನ್ನಕ್ಕಾಗಲ್ಲ ಗೊತ್ತಾ? ಅಲ್ಲ HR ಜಾಬ್ ಅಂತ 28,000 ಅಂತ. 28,000 ಅಷ್ಟೇ. 28,000 ಅಲ್ಲ, ಬೇಡ, ಅದಷ್ಟೇ. ಬೇರೆ ಟ್ರೈ ಮಾಡಿ. ಹೌದು, ನೀ ಹೇಳೋದು ಖರೆ ಆಯ್ತು. 4 ಪಿಜ್ಜಾನೇ ಬರಂಗಿಲ್ಲ. ಇನ್ನೇನ್ ಬೇಡ ಬಿಡು, ಬೇರೆ ದುಡ್ಕೊಂಡು ಬೇರೆಯವ್ರು ಮಾಡ್ಕೊಳ್ಳು. ಇರಕ್ಕ ಮಾಡ್ತೀನಿ, ಬೇಗ ಮಾಡಿ. ಹಲೋ. ಹಾ ಮೇಡಮ್, ಪೇಪರ್ನಾಗ ಜಾಬ್ ರಿಕ್ವೈರ್ಮೆಂಟ್ ಅಂತ ಬರ್ದಿತ್ತು. ಹೌದು ಮೇಡಮ್, ಹೌದು. ಏನ್ ಜಾಬ್ ರೀ?
ಏನು ಏನು ಫೀಲ್ಡ್ ವರ್ಕಾ? ಏನಂಗಂದ್ರೆ ಏನಂಗಂದ್ರೆ ಸ್ಯಾಲ್ರಿ ಎಷ್ಟು ಮೇಡಮ್? 35,000. ಹೌದಾ? ಓಕೆ ಓಕೆ ಓಕೆ. ಫೀಲ್ಡ್ ವರ್ಕ್ ಅಂದ್ರೆ ಏನ್ರಿ ಮೇಡಮ್? ಏನು ಬಿಸ್ಲಾಗ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ಬೇಕಾ? ಸರಿ ಮಾಡ್ತೀನಿ ರೀ. 35,000 ಅಂತಕ್ಕ? 35,000 ಓಕೆ, ಬಟ್ ಬಿಸಿಲೆಲ್ಲ ನಿಂತ್ಕೊಂಡು ಮಾಡ್ಬೇಕಲ್ಲ, ನಾನು ಟ್ಯಾನ್ ಆಗ್ಬಿಡ್ತೀನಿ. ಆಮೇಲೆ ನನ್ನ ಹೇರ್ ಕಲರು ನನ್ನ ಮೇಕಪ್ಗೆ ಸಾಲಲ್ಲ 35,000, ನನಗಂತೂ ಆಗಲ್ಲ. ಹೌದು, ನಾನು ಇಂಜಿನಿಯರಿಂಗ್ ಮಾಡಿ ಬಿಸ್ಲಾಗ ಹೋಗಿ ಮಾಡೋಣ ನನ್ನ ಕೈಲಿ ಆಗಂಗಿಲ್ಲ. ಬೇರೆ ನೋಡು, ಬೇಡ ಬೇಡ, ಬೇರೆ ಬೇರೆ ಕಾಲ್ ಮಾಡು. ಮಾಡು, ಬೇಗ ಮಾಡು. ಇರಕ್ಕ ಮಾಡ್ಲೈತೇನೆ. ಹಲೋ, ಹಾ ಸರ್, ನ್ಯೂಸ್ ಪೇಪರಾಗ ಜಾಬ್ ರಿಕ್ವೈರ್ಮೆಂಟ್ ಅಂತ ಬರ್ದಿತ್ತು. ಹೌದು ಸರ್, ಹೌದು. ಏನು ಪೇಮೆಂಟ್ ಎಷ್ಟಂತ ಕೇಳು. ಪೇಮೆಂಟ್ ಎಷ್ಟು ಸರ್? 70,000ನಾ? ವಾವ್. ಹಾ ಸರ್, ಹೌದು. ಓಕೆ 20,000 ಓಕೆ ಓಕೆ ಅಂತ ಹೇಳು. ಏನ 70 ಅವರ್ ವರ್ಕ್ ಮಾಡ್ಬೇಕಾ ವಾರಕ್ಕೆ? ಹೌದು. ಇಲ್ಲ ಸರ್, ಅಷ್ಟೆಲ್ಲ ಆಗಂಗಿಲ್ಲ. ದಿನಕ್ಕ ಒಂದು 2 ಅವರ್ ವರ್ಕ್ ಮಾಡ್ತೀವಿ. 11 ಗಂಟೆ ಬರ್ತೀವಿ, ಲಘು ಬಿಟ್ಬಿಡ್ರಿ. ಅವ್ರು ನಿಂಗೆ ಉಗ್ರಿದ್ರಲ್ಲಿ ತಪ್ಪೇ ಇಲ್ಲ. ಹಂಗ ಕೇಳೋದು, ಜಾಬ್ ಕೇಳಿದ್ರೆ ಕೇಳು, ಬೇರೆ ಕೇಳು. ಇರಕ್ಕಾಯ್ತು. ಹಲೋ, ಹಾ ಸರ್. ಹಲೋ, ಹಾ ಸರ್, ಜಾಬ್ ರಿಕ್ವೈರ್ಮೆಂಟ್ ಅಂತ ನ್ಯೂಸ್ ಪೇಪರ್ ಆಗಿ ನೋಡಿದ್ದೆ. ಹೌದ್ರಿ ಸರ್. ಏನ್ ಕೆಲಸ ರೀ? ಏನ ಬ್ರ್ಯಾಂಡ್ ಪ್ರಮೋಟರ್? ಒಂದ್ ನಿಮಿಷ. ಬ್ರ್ಯಾಂಡ್ ಪ್ರಮೋಟರ್ ಅಂದ್ರೆ ಏನಕ್ಕ? ಅದೇ ಕಣೋ, ಇದೊಂದು ಪ್ರಾಡಕ್ಟ್ ಇದೆ ಅಂತ ಅನ್ಕೋ. ಇದೆ ಅನ್ಕೋ. ಈಗ ಇದು ಕೆಟ್ಟೋಗಿರ್ಲಿ ಹಾಳಾಗಿರ್ಲಿ ಏನಾದ್ರೂ ಇದನ್ನ ನೀಟಾಗಿ ತೋರಿಸ್ಬಿಟ್ಟು ಇದು ಚೆನ್ನಾಗಿದೆ, ಸಖತ್ತಾಗಿದೆ, ತುಂಬಾ ಸೇಲ್ ಆಗತ್ತೆ ಹಂಗ ಅಂತ ಪ್ರಮೋಟ್ ಮಾಡೋದು ಅಷ್ಟೇ. ಅಷ್ಟೇನಾ? ನಾ ಏನೋ ಅನ್ಕೊಂಡಿದ್ದೆ. ಮಾತಾಡೋರ್ ಜೊತೆ. ಹಲೋ ಹಲೋ ಹಲೋ. ಕಟ್ ಆಗಿದೆ. ಕಟ್ಟೆ ಮಾಡ್ಬಿಟ್ಟಾನ? ಕಟ್ ಮಾಡಿದ್ರೆ ಮಾಡ್ಲಿ ಬಿಡಕ್ಕ, ಇನ್ನೊಂದು ಬ್ರ್ಯಾಂಡ್ ಪ್ರಮೋಟರ್ ಮಾಡೋಣ ಅಂತ. ಸಾಕ್ ಬಿಡಪ್ಪ, ನಮ್ಗೆ ಸಿಗಲ್ಲ ಅದು. ಇರಕ್ಕ ಲಾಸ್ಟ್. ಎಷ್ಟಂತ ಮಾಡ್ತೀಯ? ಈ ನಂಬರ್ ಸಿಗ್ತಾ ಇಲ್ವಾ? ಇರಕ್ಕ ಹುಡುಕ್ಲಿತೀನಿ. ನೀನ್ ಹಿಂಗಿರೋದಕ್ಕೆ ಅಮ್ಮ ಬೇಯೋದು. ಹಲೋ, ಮೇಡಮ್, ಟಿವ್ಯಾಗ ಜಾಬ್ ರಿಕ್ವೈರ್ಮೆಂಟ್ ಅಂತ ಬರ್ದಿತ್ತು. ಅದೆಲ್ಲ ಬಿಡು, ಪೇಮೆಂಟ್ ಬಗ್ಗೆ ಕೇಳು ಫಸ್ಟ್. ಏನ್ ಜಾಬ್ ರೀ ಮೇಡಮ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ರೀ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಾ? ಸ್ಯಾಲ್ರಿ ಎಷ್ಟು? 50,000? ಓ ಸರಿ ಮೇಡಮ್. ಪ್ರಾಜೆಕ್ಟ್ ಮಾಡ್ಕೊಂಬರ್ರಿ, ಮಾಡಲ್ ಪ್ರಾಜೆಕ್ಟ್, ಆಮೇಲೆ ನಿಮ್ಗೆ. ಓ, ಪ್ರಾಜೆಕ್ಟ್ ಮಾಡ್ಕೊಂಡ್ಬರ್ಬೇಕಾ? ಸರಿ ಮೇಡಮ್, ಬರ್ತೀವಿ. ನೋಡಕ್ಕ, ನಾ ಇಬ್ರು ಇಂಜಿನಿಯರಿಂಗ್ ಮಾಡಿದ್ರು ಸಾರ್ಥಕ ಆಯ್ತು. ಇಬ್ರು ಒಂದೇ ಕಂಪ್ನಿ ಕೆಲಸ ಮಾಡೋಣ. 50,000 ನಿನಗ, 50,000 ನನಗ. ನಡಿ ಪ್ರಾಜೆಕ್ಟ್ ಮಾಡಿ. ಯಾರು? ನೀನೇ. ನಾನು ಅದೆಲ್ಲ ಮಾಡೋ, ನೀನ್ ಪ್ರಾಜೆಕ್ಟ್ ರೆಡಿ ಮಾಡು, ಬೇಕಾದ್ರೆ ನಾನು ಹೋಗಲ್ಲ ಸಬ್ಮಿಟ್ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಏನಕ್ಕ ನೀ ಮಾಡ್ತಿ ಅಂದಿದ್ದಕ್ಕೇನ ಹೂ ಅಂತಂದಿನಿ. ನಾ ಕಾಲಾಗೆಲ್ಲ ಮಾತಾಡಿನಿ, ಎಲ್ಲ ಮುಗಿಸಿ ನೋಡು ಪ್ರಾಜೆಕ್ಟ್. ತಲೆನೋವೆಲ್ಲ ಆಗಲ್ಲಪ್ಪ, ನೀನ್ ಮಾಡು. ನೀ ಮಾಡ್ಕೊಡು, ನಾ ತೋರಿಸ್ತೀನಿ ಅಷ್ಟೇ. ನಾನ್ ಮಾಡಲ್ಲ, ನೀನೇ ಮಾಡ್ಬೇಕು. ನಾ ಯಾಕೆ ಮಾಡ್ಲಿ? ನೀ ಮಾಡು. ತಲೆನೋವು, ನಾನ್ ಮಾಡಲ್ಲಪ್ಪ, ನೀನೇ ಮಾಡು. ನಾನು ಮಾಡಂಗಿಲ್ಲ. ನಾನು ಮಾಡಲ್ಲ. ನಾನ್ ಮಾಡಂಗಿಲ್ಲ. ನಾನು ಮಾಡಲ್ಲ. ಕೆಲ್ಸ ನೀ ಶುರು ಮಾಡಿದ್ದಿ, ನೀ ಮಾಡ್ಬೇಕು. ನಾನು ಮಾಡಲ್ಲ. ನಾ ಕಾಲ್ ಮಾಡ್ಕೊಟ್ಟಿ ನಿಮ್ ಮಾತು. ಸರಿ ಆಯ್ತು, ನಂಗೆ ಪ್ರಾಜೆಕ್ಟೇ ಬೇಡ. ಪ್ರಾಜೆಕ್ಟ್ ಅಲ್ಲ, ಈ ಕೆಲ್ಸನೇ ಬೇಡ. ಇಂಥವೆಲ್ಲ ಏನಕ್ಕೆ? ಅಮ್ಮ ಹಂಗೆ ಬೈತಾ ಇರತ್ತೆ, ಬಿಡು. ಮತ್ತೆ ಏನ್ ಮಾಡಕ್ಕೆ? 10 ಲಕ್ಷ ಹಾಕ್ಬಿಟ್ಟು ಬಿಸ್ನೆಸ್ ಮಾಡೋಣ, ಅದೇ ಬೆಸ್ಟ್. 10 ಲಕ್ಷ? ಯಾವ ರೊಕ್ಕ ಕೊಡ್ತಾ ನಿನಗ 10 ಲಕ್ಷ ರೂಪಾಯಿ? ನೀನ್ ನಡ ಇಟ್ಟು ಯಾರು ಕೊಡಲ್ವಾ? ಏನಕ್ಕ ಹೇಳಿತಿ? ಕಾಮಿಡಿ ಮಾಡ್ತಾರೆ, ಸುಮ್ನೆ ಇರು. ಅಪ್ಪನ ಹತ್ರ ಹಿಂಗಾದ್ರು 10 ಲಕ್ಷ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಇವಾಗ ಅದನ್ನೆಲ್ಲ ತಲೆನ ತೆಗ್ದಾಕು, ರೀಲ್ಸ್ ಮಾಡೋಣ, ನಂಗ್ ಆರಾಮಾಗಿರ್ಬೇಕು. ಇಲ್ಲಿ ನೋಡು, ಏನಿದು ರೀಲ್ಸ್? ನಾನು, ನಮ್ಮ ಮನ್ಸು, ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಅಷ್ಟೇ. ಏನಂತೀರಾ? ಜಾಬ್ ಎಲ್ಲ ಯಾಕೆ? ಏನಂತೀರಾ? ಅಷ್ಟೇ.
ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.